ಸ್ನೇಹಿತರೆ, ಬಿಳಿ ಎಕ್ಕದ ಗಿಡದ ಹೂವನ್ನ ಸಾಮಾನ್ಯವಾಗಿ ನೀವು ನೋಡಿರ್ತೀರಾ. ಗಣಪತಿಗೆ ಬಹಳ ಇಷ್ಟ ಆಗಿರುವ ಹೂವು, ಶಿವನಿಗೂ ಸಹ ಅಷ್ಟೇ ಪ್ರಿಯವಾಗಿರತಕ್ಕಂಥದ್ದು. ಆ ಒಂದು ಎಕ್ಕದ ಹಾರ ಏನಿದೆ, ಹೂವಿನ ಹಾರ ಬಹಳ ಮುದ್ದಾಗಿ ಚೆನ್ನಾಗಿ ಕಾಣತಕ್ಕಂತಹ ಒಂದು ವಿಶೇಷತೆ ನಾವು ನೋಡಿರ್ತೀವಿ. ಬಹಳಷ್ಟು ಬೆಳೀತಾ ಇರುತ್ತದೆ. ಅಲ್ಲಿ ಇಲ್ಲಿ ಬಿಳಿ ಎಕ್ಕದ ಗಿಡದ ಹೂವಿನಿಂದ ನಾವು ಹೇಳಿಕೊಡುವಂತಹ ಈ ಕೆಲಸಗಳನ್ನು ಮಾಡಿದರೆ ಖಂಡಿತವಾಗಿ ಜಯ ಪ್ರಾಪ್ತಿ ಅನ್ನೋದು ನಿಮಗೆ ಕಟ್ಟಿಟ್ಟ ಬುತ್ತಿ. ನೀವು ಹೋಗುವಂತಹ ಕೆಲಸ ಕಾರ್ಯ ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ. ಆ ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ವಿಘ್ನಗಳು ಎದುರಾಗುವುದಿಲ್ಲ. ಹಾಗೆ ನೀವು ಮಾಡುವಂತಹ ಕೆಲಸದಿಂದ ಬಹಳಷ್ಟು ಅನುಕೂಲ, ಲಾಭ ಎಲ್ಲವನ್ನೂ ಸಹ ಪಡೆದುಕೊಂಡಿರುತ್ತೀರಾ. ಅಂತಹ ಒಂದು ನಿಖರವಾದಂತಹ ಒಂದು ತಂತ್ರ ಪರಿಹಾರ ಇದಾಗಿದೆ ನೋಡಿ. ಸಾಮಾನ್ಯವಾಗಿ ಮನುಷ್ಯ ಬೆಳಿಗ್ಗೆ ಎದ್ದ ತಕ್ಷಣ ಏನೋ ಒಂದು ಕೆಲಸಕ್ಕೆ ಹೋಗ್ತಾನೆ. ಒಂದು ಕೆಲಸ ಇರಬಹುದು ವೃತ್ತಿ, ದುಡಿಮೆ ಮಾಡಲಿಕ್ಕೆ, ಹೊಟ್ಟೆಪಾಡು ಅಥವಾ ಜೀವನಕ್ಕೆ ಬೇಕಾದಂತಹ ಒಂದು ಆಧಾರ ಅಥವಾ ಜೀವನ ನಡೆಸಬೇಕು ಅನ್ನೋದಕ್ಕೋಸ್ಕರ ಒಂದು ಕೆಲಸ ಏನೇ ಇರಲಿ ಬಹಳಷ್ಟು ಈ ಒಂದು ವೇಗದಲ್ಲಿ ಸಾಗ್ತಾ ಇದೆ ಪ್ರಪಂಚ. ಆದರೆ ಹೋಗಿದ್ದಂತಹ ಕೆಲಸ ಪೈಪೋಟಿಗಳು ಹೆಚ್ಚಾಗಿರುತ್ತದೆ. ಕೆಲವೊಮ್ಮೆ ಏನಂತ ಅಂದ್ರೆ ಈ ಅನಗತ್ಯವಾದಂತಹ ತೊಂದರೆಗಳು, ವಿಘ್ನಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಅಥವಾ ಇನ್ನಿತರವಾದಂತಹ ಸಮಸ್ಯೆಗಳು ಮೂಡಬಹುದು. ಹೋಗಿರುವ ಕೆಲಸ ಫೇಲ್ಯೂರ್ ಆಗಬಹುದು. ಆ ಕೆಲಸ ಮಾಡಿದರೂ ಉತ್ಪನ್ನ ಬರೋದಿಲ್ಲ, ಲಾಭ ಇರೋದಿಲ್ಲ, ಅದು ಸಹ ಪ್ರಯೋಜನಕ್ಕೆ ಇರೋದಿಲ್ಲ. ಇಂತಹ ಒಂದು ಸ್ಥಿತ್ಯಂತರಗಳು ಅನ್ನೋದು ಬಹಳಷ್ಟು ಕಾಣ್ತಾ ಇರುತ್ತದೆ. ಆದರೆ ನಿಮ್ಮ ಕೆಲಸ ಜಯಶೀಲರಾಗಿ, ಪ್ರಬುದ್ಧರಾಗಿ, ಫಲದಾಯಕವಾಗಿ, ಒಳ್ಳೆಯ ರೀತಿಯಾದಂತಹ ಫಲಿತಾಂಶ ಅನ್ನೋದನ್ನ ತಂದುಕೊಡಬೇಕು. ಆ ಕೆಲಸದಲ್ಲಿ ನೀವು ಬಹಳಷ್ಟು ಉತ್ತೇಜನಕರವಾಗಿ ಒಳ್ಳೆಯ ಒಂದು ಪರಿಹಾರ ಅನ್ನೋದು ಸಹ ಪಡೆದಿರಬೇಕು. ಅಂದ್ರೆ ಹೋಗಿದ್ದ ಕೆಲಸ ಶುಭ ಆಗಬೇಕು, ಶುಭ ಪರಿವರ್ತನೆಯಿಂದ ಕೂಡಿರಬೇಕು. ಆ ಕಾರ್ಯ, ಕೆಲಸ, ಶುಭ ವಿಚಾರದಿಂದ ನಿಮಗೆ ಸಂತೋಷ ತಂದುಕೊಡಬೇಕು. ಹಾಗಾಗಿ ಈ ಬಿಳಿ ಎಕ್ಕದ ಗಿಡದ ಹೂವಿನಿಂದ ಈ ತಂತ್ರ ಪರಿಹಾರವನ್ನು ಮಾಡಿ ಖಂಡಿತ ಇದರಿಂದ ಫಲ ಅನ್ನೋದನ್ನ ಪಡಿಬಹುದಾಗಿದೆ ನೋಡಿ. 21 ಬಿಳಿ ಎಕ್ಕದ ಹೂಗಳನ್ನು ತೆಗೆದುಕೊಳ್ಳಿ. ಈ ಹೂಗಳನ್ನ ತಾವು ಈ ಮಂತ್ರವನ್ನು ಹೇಳುತ್ತಾ ಗಣಪತಿಗೆ ಅದನ್ನ ಅರ್ಪಿಸುತ್ತಾ ಹೋಗಿ, ಹಾಕ್ತಾ ಹೋಗಿ. ಗಣಪತಿ ಮೇಲೆ ಮಂತ್ರ ಸ್ವರೂಪ ಹೀಗಿದೆ: ಓಂ ವಕ್ರತುಂಡಾಯ ಹಂ. ಇಷ್ಟೇ ಬಹಳ ಚಿಕ್ಕದಾಗಿರತಕ್ಕಂತಹ ಮಂತ್ರ. ಇದನ್ನ ಹಾಕ್ತಾ ಹೋಗಿ ಓಂ ವಕ್ರತುಂಡಾಯ ಹಂ ಈ ಮಂತ್ರವನ್ನು ಹೇಳ್ತಾ ಆ 21 ಹೂಗಳನ್ನು ಹಾಕ್ತಾ ಹೋಗಿ. ಒಂದು ಹೂವು ಹಾಕ್ತಾ ಮಂತ್ರವನ್ನು ಹೇಳಿ, ಮತ್ತೊಂದು ಹೂವು ಹಾಕ್ತಾ ಈ ಮಂತ್ರ. ಈಗ 21 ಸರಿ ಮಂತ್ರವನ್ನು ಹೇಳ್ತಕ್ಕಂಥದ್ದು. ತದನಂತರವಾಗಿ ಈ ಒಂದು ಪರಿಹಾರವನ್ನ ತಾವು ಬುಧವಾರ ದಿವಸ ಯಾವಾಗಾದರೂ ಮಾಡಬಹುದಾಗಿದೆ ಅಥವಾ ನಿಮ್ಮ ಇಷ್ಟ ದಿವಸದಲ್ಲಿ ಮಾಡಬಹುದಾಗಿದೆ. ಇದನ್ನ ಹೊರತುಪಡಿಸಿ ನೋಡಿ, ವಿಶೇಷವಾಗಿ ಭಾನುವಾರದ ದಿವಸ, ಪುಷ್ಯ ನಕ್ಷತ್ರ ಇರತಕ್ಕಂತಹ ದಿನವನ್ನ ತಾವು ಮೊದಲೇ ಗುರುತು ಮಾಡಿಕೊಳ್ಳಿ, ಗೊತ್ತುಪಡಿಸಿಕೊಳ್ಳಿ. ಪುಷ್ಯ ನಕ್ಷತ್ರ ಇರತಕ್ಕಂತಹ ಭಾನುವಾರದ ದಿವಸವನ್ನ ತಾವು ನೋಡಿಕೊಳ್ಳಿ. ಆ ದಿವಸದಂದು ಎಕ್ಕದ ಹೂವನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ, ಅಂದ್ರೆ ಆ ಬಟ್ಟೆಯಲ್ಲಿ ಸುತ್ತಿಟ್ಟು ತಮ್ಮ ಮನೆಯ ದೇವರ ಕೋಣೆಯಲ್ಲೋ ಅಥವಾ ಒಂದು ಒಳ್ಳೆಯ ಸ್ಥಾನದಲ್ಲಿ ಅದನ್ನ ಇಟ್ಟು ಬಿಡಿ. ಖಂಡಿತವಾಗಿ ನೀವು ಹೋಗಿದಂತಹ ಕಾರ್ಯ ಸಫಲತೆಯಿಂದ, ಶುಭಕರವಾಗಿ, ಶುಭ ಫಲಿತಾಂಶದಿಂದ ಕೂಡಿರುತ್ತೆ. ಹಾಗೆ ಆ ಕಾರ್ಯದಲ್ಲಿ ಉತ್ತುಂಗಕ್ಕೆ ಬೆಳಿತೀರಾ. ಸರ್ವತೋ ಅಭಿಮುಖವಾಗಿ ಬೆಳವಣಿಗೆ ಆಗುತ್ತೆ. ಹಾಗೆ ನಿಮ್ಮ ಒಂದು ಸ್ಥಾನ, ಜವಾಬ್ದಾರಿ ಎಲ್ಲವೂ ಸಹ ಪೂರ್ಣತೆಯಿಂದ ಸಾಗುತ್ತೆ. ಯಾವುದೇ ರೀತಿಯಲ್ಲಿ ಚಿಂತೆ ಮಾಡತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಿಮ್ಮ ಎಲ್ಲಾ ಕೆಲಸಗಳನ್ನು, ನಿಮ್ಮ ಎಲ್ಲಾ ಕಾರ್ಯಗಳನ್ನು, ನಿಮ್ಮ ಇಷ್ಟಾರ್ಥಗಳನ್ನ ಬಿಳಿ ಎಕ್ಕದ ಗಿಡದ ಹೂವಿನಿಂದ ಈ 2 ಪರಿಹಾರಗಳನ್ನು ಮಾಡ್ತಾ ಹೋಗಿ. ಖಂಡಿತವಾಗಿ ನಿಮಗೆ ಆ ಭಗವಂತನ ದಯೆಯಿಂದ ಹೋಗಿದ್ದ ಕೆಲಸ, ಹಿಡಿದಿದ್ದ ಕಾರ್ಯ, ಮತ್ತೊಂದು ಏನೇ ಇರಲಿ ಸಫಲತೆಯಿಂದ ಮನೆಗೆ ಸೇರುತ್ತೀರಾ. ನಗುಮುಖ ನಿಮ್ಮಲ್ಲಿ ಸದಾಕಾಲ ಇರುತ್ತೆ. ಶಾಶ್ವತವಾಗಿ ನಿಮ್ಮ ಜೀವನದಲ್ಲಿ ಉತ್ತುಂಗಕ್ಕೆ, ಬೆಳವಣಿಗೆಗೆ ಸಾಗುತ್ತಾ ಹೋಗುತ್ತೆ.